ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಆರ್ಯ ಯಾವ ವಿಚಾರದ ಬಗ್ಗೆ ಕೇಳ್ತಿದೀಯ ಜಾಹ್ನವಿ? ನೀನು ಕೇಳ್ತಾ ಇರೋದೇನು ಅಂತ ಕೇಳ್ದ. ಅದೇ ಆರ್ಯನವರೇ, ಅತ್ತೆಯವ್ರ ಫೋಟೋ ಮನೇಲಿ ಇಡೋಣ ಅಂತ ಹೇಳಿದ್ನಲ್ವಾ, ಔಟೌಸ್ನಿಂದ ಯಾವಾಗ ತರ್ತೀರಾ ಅಂತ ಕೇಳಿದ್ಲು. ಹೋ ಅದಾ, ಚಿಕ್ಕಮ್ಮನ ಕೇಳಿ ತರೋಣ ಜಾಹ್ನವಿ. ಒಂದು ವೇಳೆ ನಿಮ್ಮ ಚಿಕ್ಕಮ್ಮ ಬೇಡ ಅಂದರೆ ಏನು ಮಾಡ್ತೀರಾ ಆರ್ಯನವರೇ? ನಾವೇನು ಸಣ್ಣ ಮಕ್ಕಳಲ್ಲ ಅಲ್ವಾ, ಅಮ್ಮನನ್ನು ನೆನೆಸ್ಕೊಂಡು ಒದ್ದಾಡೋಕೆ ಅಂತ ಹೇಳ್ತೀನಿ ಜಾಹ್ನವಿ. ಆದರೂ ಚಿಕ್ಕಮ್ಮ ಏನೂ ಅನ್ನಲ್ಲ ಅನ್ನೋದು ನನ್ನ ನಂಬಿಕೆ ಅಂದ. ನನಗೆ ಯಾಕೋ ಅತ್ತೆಯವ್ರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಅನ್ನಿಸ್ತಿದೆ ಆರ್ಯನವರೇ ಅಂತ ಕೇಳಿದ್ಲು ಜಾನು. ಅಮ್ಮನ ಬಗ್ಗೆ ನನಗೇನು ಗೊತ್ತಿಲ್ಲ ಜಾಹ್ನವಿ. ಇನ್ನು ನಿನಗೆ ಹೇಗೆ ಹೇಳಿ, ನಿಮ್ಮನ್ನು ಕೇಳ್ತಾ ಇಲ್ಲ ಆರ್ಯನವರೇ. ನಿಮ್ಮ ಸಂಬಂಧಿಕರು ಯಾರಾದರೂ ಇದ್ದರೆ ಅವರಿಗೆ ಗೊತ್ತಿರುತ್ತೆ ಅಲ್ವಾ ಜಾಹ್ನವಿ. ಹಾಗೆ ಕೇಳಿದ ತಕ್ಷಣ ಇಷ್ಟು ದಿನಗಳ ಕಾಲ ಸಂಬಂಧಿಕರ ಬಗ್ಗೆ ಯಾವಾಗಲೂ ಯೋಚಿಸಲೇ ಇಲ್ವಾ? ನಿಜ ಹೇಳಬೇಕಂದ್ರೆ ನಮಗೋಸ್ಕರ ಚಿಕ್ಕ ವಯಸ್ಸಿನಿಂದ ಅಮ್ಮನ ಕಡೆಯಿಂದಾಗಲಿ ಅಥವಾ ಡ್ಯಾಡಿ ಕಡೆಯಿಂದಾಗಲಿ ಯಾರು ಬಂದ ಹಾಗೆ ನೆನಪೇ ಇಲ್ಲ ಅಂತ ಯೋಚಿಸ್ತಿದ್ರೆ, ಆರ್ಯನವರೇ ಏನಾಯಿತು, ಯಾಕೆ ಏನೂ ಮಾತಾಡದೆ ಯೋಚಿಸ್ತಿದ್ದೀರಾ ಅಂದ್ಲು. ನಮಗಂತೂ ಸಂಬಂಧಿಕರು ಯಾರೂ ಇಲ್ಲ ಜಾನು. ಬಹುಶಃ ಡ್ಯಾಡಿ ಇನ್ನೊಂದು ಮದುವೆ ಮಾಡ್ಕೊಂಡಿದ್ರಿಂದ ಯಾರೂ ಬರಲಿಲ್ಲ ಅನಿಸುತ್ತೆ ಅಂದ. ನೀವು ಹೇಳಿದ್ದು ನಿಜಾನೇ ಆಗಿರಬಹುದು ಆರ್ಯ ಅವರೇ. ಬಿಡಿ, ನಾವು ಅತ್ತೆಯವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಯಾರನ್ನು ಕೇಳಿ ತಿಳ್ಕೊಳ್ಬೇಕು ಅಂತ ಅಂದ್ಲು. ಜಾನು, ನಿಮಗೆ ರೆಸ್ಟ್ ಬೇಕು ಅಲ್ವಾ, ಹೆಚ್ಚಾಗಿ ಯೋಚಿಸ್ದೆ ಮಲಗು ಅಂದ. ಅಮ್ಮನ ಬಗ್ಗೆ ನಿಧಾನವಾಗಿ ತಿಳ್ಕೊಳ್ಳೋಣ ಅಂದ. ಅಬ್ಬಾ, ಎಷ್ಟು ಹೊತ್ತು ಅಂತ ಮಲಗಬೇಕು ಆರ್ಯನವರೇ, ಮಲಗಿ ಮಲಗಿ ಬೇಸರ ಆಗ್ತಿದೆ. ಹೌದಾ, ಹಾಗಿದ್ರೆ ಕೆಳಗಡೆ ಹೋಗಿ ಏನಾದರೂ ಕೆಲ್ಸಗಳಿದ್ರೆ ಮಾಡ್ಕೊಂಡು ಬರ್ತೀಯಾ ಅಂದ. ಹಾಂ, ಇದೇನೋ ಚೆನ್ನಾಗಿದೆ ಆರ್ಯನವರೇ, ಹಾಗೆ ಹೋಗಿ ಮಾಡ್ಕೊಂಡು ಬರ್ತೀನಿ ಅಂದ್ಲು. ಹಾಗಂತ ಬೆಡ್ ಮೇಲಿಂದ ಎದ್ಲು. ಆರ್ಯನ್ ಜಾಹ್ನವಿಯ ಸೊಂಟ ಸುತ್ತ ಕೈ ಹಾಕಿ ತನ್ನ ಮೇಲೆ ಕೂರಿಸ್ಕೊಂಡು ಕಿವಿಯ ಹತ್ರ ಇದ್ದ ಕೂದಲನ್ನು ಹಿಂದಕ್ಕೆ ಸರಿಸಿ ಕಿವಿಯನ್ನು ತುಟಿಯಿಂದ ಕಾಚ್ತಾ, ನಿಂಗೆ ಅಷ್ಟೊಂದು ಕೆಲಸ ಮಾಡಬೇಕು ಅನಿಸಿದ್ರೆ ಇಲ್ಲೇ ಮಾಡಬಹುದಲ್ವಾ ಚಿನ್ನ ಅಂದ. ಆರ್ಯನ್ ಹಾಗೆ ಮಾಡ್ತಾಯಿದ್ರೆ ಜಾಹ್ನವಿಗೆ ಬಾಯಿಂದ ಮಾತೇ ಬರದೆ ಒಂದೊಂದೇ ಅಕ್ಷರ ಒಗ್ಗೂಡಿಸಿ ನಿಮಗೆ ಏನು ಮಾಡಬೇಕು ಅಂತ ಕೇಳಿದ್ಲು. ನೀನು ಮಾಡಬೇಕು ಅಂದರೆ ತುಂಬ ಇವೆ ಚಿನ್ನ. ಆದರೆ ಆರ್ಯನ್ ಕುತ್ತಿಗೆ ಸುತ್ತ ಕೈ ಹಾಕಿ, ಹೌದಾ, ಏನಂತ ಯಜಮಾನರಿಗೆ ಮಾಡಬೇಕಾದ ಕೆಲಸಗಳು ಅಂದ್ಲು. ಶ್ರೀಮತಿಯವರು ಏನೇ ಮಾಡಿದರೂ ಬೇಡ ಅನ್ನಲ್ಲ ಅಲ್ವಾ ಈ ಯಜಮಾನರು ಅಂದ ಆರ್ಯ. ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ನಿಮ್ಮ ಚಿಕ್ಕಮ್ಮ ನನಗೆ ರೆಸ್ಟ್ ತಗೊಳ್ಳೋಕೆ ಹೇಳಿದ್ದು. ಅರೇ, ನೀನೇ ಅಲ್ವಾ ಬೋರ್ ಆಗ್ತಿದೆ ಅಂದಿದ್ದು ಅಂದ ಆರ್ಯ. ಮತ್ತೆ ನಿನಗೆ ಬೋರ್ ಆಗದಂತೆ ಮಾಡಬೇಕು ಅಂದರೆ ನಾವಿಬ್ಬರೂ ಸೇರಿ ಅಂತ ಜಾಹ್ನವಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ನಾವಿಬ್ಬರೂ ಅಂತ ಏನು ಜಾಹ್ನವಿ ಕಣ್ಣು ಹಾರಿಸಿದ್ಲು. ನೀನು ಹಾಗೆ ಕಣ್ಗಳಿಂದ ಕೇಳಿದರೆ ನನ್ನ ಹೃದಯ ಸುಮ್ಮನಿರುತ್ತಾ, ನಿನ್ನನ್ನು ಏನೇನೋ ಮಾಡಬೇಕು ಅನಿಸುತ್ತೆ ಅಂದ. ಇಷ್ಟು ದಿನ ಚೆನ್ನಾಗೇ ಇದ್ರಿ ಅಲ್ವಾ, ರಾತ್ರಿಯಿಂದ ಏನಾಯಿತು ಯಜಮಾನರಿಗೆ? ಇಷ್ಟು ದಿನ ಅಂದರೆ ದೂರ ಇದ್ದೆ, ರಾತ್ರಿ ನಮ್ಮಿಬ್ಬರಿಗೆ ಅಂತ ಹೇಳ್ತಿದ್ದಾಗ ಜಾಹ್ನವಿ ಬಾಯಿ ಮುಚ್ಚಿದ್ಲು. ಆ ಮಾತನ್ನು ಎಷ್ಟು ಸಾರಿ ಹೇಳ್ತೀರಾ ಆರ್ಯ? ಎಷ್ಟು ಸಾರಿ ಹೇಳಿದರೂ ನನಗೆ ತೃಪ್ತಿಯಾಗಲ್ಲ ಜಾನು. ಅದನ್ನು ನೆನಪಿಸ್ಕೊಂಡ್ರೆ ನಿನ್ನಿಂದ ದೂರ ಹೋಗೋಕ್ಕೆ ಆಗ್ತಿಲ್ಲ ಅಂದ. ಅದಕ್ಕೆ ಆಫೀಸ್ಗೆ ರಜೆ ಹಾಕಿ ಮನೇಲಿದ್ದೀರಾ ಅಂದ್ಲು. ನಿನಗೆ ಹುಷಾರಿಲ್ಲ ಅಲ್ವಾ, ನಿನಗೇನಾದರೂ ಹೆಲ್ಪ್ ಬೇಕಾದರೆ ಮಾಡೋಣ ಅಂತ ಅಂದ ಜಾಹ್ನವಿ. ಈ ಹೆಲ್ಪ್ ಅಂದ ಆರ್ಯನ್ ಅಪ್ಕೊಳ್ತದನ್ನು ತೋರಿಸಿದ್ಲು. ಹೌದು ಹೌದು, ಮತ್ತೆ ಇದು ಕೂಡ ಹೆಲ್ಪ್ ತಾನೇ ಅಂದ ಆರ್ಯ. ಇದು ಹೇಗೆ ಹೆಲ್ಪ್ ಆಗುತ್ತೆ, ಸ್ವಲ್ಪ ಬಿಡ್ತೀರಾ ಯಜಮಾನ್ರೆ ಅಂದ್ಲು ಜಾಹ್ನವಿ. ಹಾಗೆ ಶ್ರೀಮತಿಯವರೇ, ನಿಮಗೆ ಜ್ವರದಲ್ಲಿ ಚಳಿ ಬಂದರೆ ನನ್ನ ಬೆಚ್ಚಗಿನ ಅಪ್ಪುಗೆಯಲ್ಲಿ ನಿಮಗೆ ಚಳಿ ದೂರ ಆಗುತ್ತೆ ಅಲ್ವಾ ಅಂದ. ಅದು ಹೆಲ್ಪ್ ತಾನೇ ಅಂತ ಅಪ್ಪುಗೆಯನ್ನು ಬಿಗಿಗೊಳಿಸಿದನು ಆರ್ಯ. ನಿಮ್ಮ ಹೆಲ್ಪ್ಗೆ ಒಂದು ದಂಡ ಸ್ವಾಮಿ. ಬಿಡಿ ಜಾಹ್ನವಿ, ನಿನ್ನ ಮೈ ಬಿಸಿಯಾಗಿದೆ. ನಾನು ಹೀಗೆ ಹಿಡ್ಕೊಂಡಿದ್ರೆ ನಿಮಗೆ ಚಳಿ ಇರಲ್ಲ. ನನ್ನ ಮೈ ಬಿಸಿಯಾಗಿ ಏನಿಲ್ವಲ್ಲ ನೋಡಿ, ನಿಮ್ಮದೇ ಸುಡ್ತಿದೆ ಅಂದು. ಹೌದಾ, ನನ್ನ ಮೈ ಸುಡ್ತಿದೆಯಾ, ಯಾಕೆ ಅನ್ನೋ ಹಾಗೆ ನೋಡ್ದ. ನನ್ನ ಕೇಳಿದರೆ ನಂಗೆ ಏನು ಗೊತ್ತಿರುತ್ತೆ ಅಂದ್ಲು ಜಾನು. ನೀನು ಹೀಗೆ ನನ್ನ ಅಪ್ಪುಗೆಯಲ್ಲಿ ಇದ್ದರೆ ಮೈಯಲ್ಲಿ ಬಿಸಿ ಬರದೆ ಹೇಗಿರುತ್ತೆ ಚಿನ್ನ ಅಂತ ಕುತ್ತಿಗೆಯ ಭಾಗದಲ್ಲಿ ಮುತ್ತಿಡ್ತಾ ಅಂದ ಆರ್ಯ. ಆರ್ಯನ್ ಹಾಗೆ ಮಾಡಿದ ತಕ್ಷಣ ಜಾಹ್ನವಿ ಕಣ್ಣು ಮುಚ್ಕೊಂಡು, ನೀವು ಹಾಗೆ ಮಾಡ್ತಾಯಿದ್ರೆ ಏನೋ ಒಂಥರ ಆಗ್ತಿದೆ ಬಿಡಿ ಆರ್ಯನವರೇ ಅಂದ್ಲು. ಹೇಗಿದೆ ಚಿನ್ನ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಕುತ್ತಿಗೆಯಿಂದ ಕೆಳಗಡೆ ಬಂದು ಮುತ್ತಿಟ್ಟ. ಜಾಹ್ನವಿ ಆರ್ಯನ್ ತಲೆ ಮೇಲೆ ಕೈ ಹಾಕಿ
ನೀವು ಹೀಗೆ ಮಾಡಿದರೆ ಮತ್ತೆ ಜ್ವರ ಬರುತ್ತೆ, ಬಂದರೆ ಟ್ಯಾಬ್ಲೆಟ್ ಹಾಕ್ಕೊಳ್ಬಹುದು, ಬಿಡು ಜಾಹ್ನವಿ ಅಂತ ಬೆಡ್ ಮೇಲೆ ಮಲಗಿಸ್ದ. ಆರ್ಯನವ್ರೆ, ಈ ವಿಚಾರ ನಿಮ್ಮ ಚಿಕ್ಕಮ್ಮನಿಗೆ ಗೊತ್ತಾದರೆ ಜಾಗ್ರತೆಯಾಗಿ ಇರಬೇಕು ಅಲ್ವಾ ಅಂತ ನನ್ನನ್ನೇ ಬೈತಾರೆ. ನಮ್ಮ ಚಿಕ್ಕಮ್ಮನಿಗೆ ಹೇಗೆ ಗೊತ್ತಾಗುತ್ತೆ ಚಿನ್ನ, ಡೋರ್ ಕ್ಲೋಸ್ ಆಗೇ ಇದೆ, ಮುಂಚೆ ತರಹ ಯಾರೂ ಬರಲ್ಲ ಬಿಡು ಅಂದ ಆರ್ಯ. ಬೇಡ ಆರ್ಯನವ್ರೆ ಅಂತ ತನ್ನ ಮೇಲೆ ಬಗ್ಗಿದ ಆರ್ಯನನ್ನು ತನ್ನ ಮೇಲೆ ಎಳ್ಕೊಂಡ್ಳು. ಬೇಡ ಅಂದರೆ ನಿನ್ನ ಭಾಷೆಯಲ್ಲಿ ಇದೇನಾ ಅಂತ ನಗ್ತಾ ಜಾಹ್ನವಿನ ಅಪ್ಕೊಂಡು, ನೀನು ಯಾವಾಗ ಬೇಡ ಅಂದರೂ ನಿನ್ನನ್ನು ಹೀಗೆ ಅಪ್ಕೊಳ್ಬೇಕು ಅಂತ ನೆನ್ಪಿಟ್ಕೊಳ್ತೀನಿ ಅಂತ ಜಾಹ್ನವಿಗೆ ಉತ್ತರ ಹೇಳುವ ಅವಕಾಶ ಕೂಡ ಕೊಡದೆ ಜಾಹ್ನವಿಯ ಮಾಧುರ್ಯವನ್ನು ಆಸ್ವಾದಿಸುವ ಕೆಲಸದಲ್ಲಿ ಬಿದ್ದು ಜಾಹ್ನವಿಗೆ ಉಸಿರು ತಗೊಳ್ಳಲು ಗ್ಯಾಪ್ ಕೂಡ ಕೊಡ್ತಿಲ್ಲ ನಮ್ಮ ಆರ್ಯ. ಆರ್ಯನ ಆನಂದವನ್ನು ಬೇಡ ಅನ್ಲಾರ್ದೆ ಆರ್ಯನ್ ಏನೇ ಮಾಡಿದರೂ ಆರ್ಯನ್ಗೆ ಸಹಕರಿಸ್ತಿದ್ಲು ಜಾನು. ಇತ್ತ ಪ್ರತಾಪವರ್ಮ ಎಷ್ಟೇ ಹೊತ್ತು ಫೋನ್ ಮಾಡಿದರೂ ತೆಗಿಲಿಲ್ಲ. ಹಾಗಂತ ಕೋಪದಿಂದ ಶರ್ಮಿಳಾ ಹೊರಗೆ ಬಂದು ಮತ್ತೆ ಏನಾದರೂ ಕೆಟ್ಟ ಕೆಲಸ ಮಾಡಿ ಸಾಯ್ತಿದ್ದಾನೇನೋ ಇವನು ಏನೋ ಅಂತ ಪ್ರತಾಪವರ್ಮನ ಆಫೀಸ್ಗೆ ಹೊರಟ್ಲು. ಪ್ರತಾಪವರ್ಮ ರಾಗಿಣಿಯ ಪಕ್ಕ ಮಲ್ಕೊಂಡು ಸ್ವಲ್ಪ ಹೊತ್ತಿನ ಮುಂಚೆ ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ತೋರಿಸಲು ಅಂದೆ ಅಲ್ವಾ, ತೋರಿಸ್ತೀನಿ ಬಾ ಅಂತ ರಾಗಿಣಿ ಹಾಕ್ಕೊಂಡಿದ್ದ ಟಾಪ್ ತೆಗಿತಾ ಇದ್ರೆ ರಾಗಿಣಿ ಭಯದಿಂದ, ಸರ್ ನೀವು ಈಗ ತಾನೇ ಅಲ್ವಾ ಬಂದಿದ್ದು, ನಿಮಗೋಸ್ಕರ ಯಾರಾದರೂ ಬರ್ತಾರೇನೋ ಅಂದ್ಲು. ಏನೇ ಭಯ ಆಗ್ತಿದೆಯಾ ಅಂತ ವಿಕಾರವಾಗಿ ನಗ್ತಾ, ನೀನೇ ಅಲ್ವಾ ಹೇಳಿದ್ದು, ಅದಕ್ಕೆ ರೂಮ್ ಒಳಗಡೆ ಕರ್ಕೊಂಡು ಬಂದೆ ಅಂದ. ರೂಮ್ ಒಳಗಡೆ ಬಂದಿದ್ದು ಸುಮ್ಮನೆ ಮಲ್ಕೊಳ್ಳೋದಕ್ಕಲ್ಲ ಅನ್ನೋದ ಬಲವಂತವಾಗಿ ತೆಗಿತಾ ಇದ್ದ ಅವಳ ಟಾಪನ್ನು. ಸರ್ ಈಗ ಬೇಡ ಅಂತ ನಡುಗುವ ಧ್ವನಿಯಿಂದ ಹೇಳಿದ್ಲು ರಾಗಿಣಿ. ನಿನಗೆ ಇಲ್ಲಿ ಕೆಲಸ ಬೇಕು ಅಂದರೆ ನಾನು ಏನೇ ಮಾಡಿದರೂ ಸತ್ತವ್ರ ಹಾಗೆ ನೀವು ಇದ್ದಿರಬೇಕು ಅಂತ ನಿನಗೆ ಗೊತ್ತು ಅಲ್ವಾ ಅಂದ. ಮತ್ತೆ ಏನು ಹೊಸದಾಗಿ ಬೇಡ ಅಂತಿದೀಯಾ, ನೀ ಹಾಗೆ ಬೇಡ ಅಂದರೆ ಇನ್ನೂ ಮಾಡಬೇಕು ಅಂತ ನನ್ನಲ್ಲಿ ಹಠ ಹೆಚ್ಚಾಗುತ್ತೆ ರಾಗಿಣಿ, ಹಾಗಾಗಿ ನಾನು ಏನೇ ಮಾಡಿದರೂ ನೀನು ಬಾಯಿ ಮುಚ್ಕೊಂಡಿರು ಅಂದ. ಪ್ರತಾಪವರ್ಮ ಎಷ್ಟು ರಾಕ್ಷಸನಾಗಿ ವರ್ತಿಸ್ತಾನೆ ಅಂತ ರಾಗಿಣಿಗೆ ಗೊತ್ತು. ಆದರೆ ತನಗೆ ಈ ಕೆಲಸದ ಅವಶ್ಯಕತೆ ಇರೋದ್ರಿಂದ ಪ್ರತಾಪವರ್ಮನ ರಾಕ್ಷಸ ಕೃತ್ಯಗಳನ್ನು ಸಹಿಸ್ಕೊತಿದ್ಲು ರಾಗಿಣಿ. ಈಗ ತುಂಬ ದಿನಗಳ ಗ್ಯಾಪ್ ಬಂದಿದ್ದರಿಂದ ಭಯ ಆಗ್ತಿತ್ತು. ತುಂಬ ದಿನಗಳ ನಂತರ ರಾಗಿಣಿಯನ್ನು ಹಾಗೆ ನೋಡಿದ ತಕ್ಷಣ ಅವನಲ್ಲಿರುವ ರಾಕ್ಷಸ ಎಚ್ಚರಗೊಂಡ. ರಾಗಿಣಿಯ ಕೆನ್ನೆಯ ಮೇಲೆ ಮೃದುವಾಗಿ ಮುತ್ತಿಟ್ಟು ತುಟಿಗಳ ಮೇಲೆ ಕೈಯಿಂದ ಸವರಿ ಕಸಿವಿಸಿಯಿಂದ ಕಚ್ಚಿದ. ರಾಗಿಣಿಯ ಕಣ್ಣಿಂದ ನೀರು ಜಾರ್ತಾ ಇತ್ತು. ಶರ್ಮಿಳಾ ಪ್ರತಾಪವರ್ಮನ ಆಫೀಸ್ ಮುಂದೆ ಕಾರ್ ನಿಲ್ಲಿಸಿ ಮತ್ತೆ ಪ್ರತಾಪವರ್ಮನಿಗೆ ಕಾಲ್ ಮಾಡಿದ್ಲು. ಆದರೆ ಪ್ರತಾಪವರ್ಮ ಫೋನ್ ರಿಂಗ್ ಆಗ್ತಾಯಿದ್ರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ರಾಗಿಣಿಯ ತುಟಿಗಳಿಂದ ರಕ್ತವನ್ನು ನೋಡಿ ರಾಕ್ಷಸನ ಹಾಗೆ ನಗ್ತಾ ಪ್ರತಾಪವರ್ಮ ಯಾವಾಗಲೂ ಬರುವ ಹಾಗೆ ರಾಗಿಣಿಯ ಮೇಲೆ ಬಗ್ಗುವಷ್ಟರಲ್ಲಿ ಬೆನ್ನಿನ ಹಿಂಭಾಗದಲ್ಲಿ ಸೊಂಟದ ಹತ್ರ ನೋವು ಅನಿಸ್ಕೊಳ್ತು. ನೋವು ಕಾಣಿಸಿ ಮಲ್ಕೊಂಡ. ಸೊಂಟದ ಮೇಲೆ ಕೈಯಿಂದ ಉಜ್ಕೊಂಡು ಕಣ್ಣು ಮುಚ್ಕೊಂಡಿದ್ದ ರಾಗಿಣಿಯ ಕಡೆ ಕೋಪದಿಂದ ನೋಡಿ ತನ್ನ ಮೇಲೇ ಹೇಳ್ಕೊಂಡ ಪ್ರತಾಪ್. ಏನೇ ಆ ಕಣ್ಣು ಮುಚ್ಕೊಂಡಿದೀಯಾ, ಯಾರನ್ನ ನೆನೆಸ್ಕೋತಿದೀಯಾ ಅಂತ ಕಣ್ಣು ಕೆಂಪು ಮಾಡಿ ಕೇಳ್ದ. ನಾನು ಯಾರನ್ನ ನೆನೆಸ್ಕೋತೀನಿ ಸರ್, ನಿಮ್ಮನ್ನೇ ಅಂತ ನಗ್ತಾ ಹೇಳಿದ್ಲು ರಾಗಿಣಿ. ನಿಜಾನೇ ಬೇಬಿ, ನನ್ನ ಬೇಬಿ ಅಂತ ನಗಲು ಹೋದ. ಆದರೆ ಬೆನ್ನಿನ ಹಿಂಭಾಗದಲ್ಲಿ ನೋವು ಬಂದಿದ್ದರಿಂದ ರಾಗಿಣಿನ ಪಕ್ಕಕ್ಕೆ ತಳ್ಳಿ ಅಬ್ಬಾ ಅಂತ ಸೊಂಟ ಹಿಡ್ಕೊಂಡ. ಸರ್ ಏನಾಯಿತು ಅಂತ ರಾಗಿಣಿ ಗಾಬರಿಯಿಂದ ಕೇಳಿದ್ಲು. ಬೆನ್ನಿನ ಹಿಂದೆ ನೋವಾಗ್ತಿದೆ ಅಂತ ನೋವಿನಿಂದ ಹೇಳ್ದ. ಶರ್ಮಿಳಾ ಪ್ರತಾಪವರ್ಮನ ಕ್ಯಾಬಿನ್ ಒಳಗಡೆ ಬಂದು ಕೋಪದಿಂದ ರೂಮ್ ಡೋರ್ನ ಬಡಿದ್ಲು. ಹೊರಗಡೆಯಿಂದ ಡೋರ್ ಬಡಿತಾ ಇದ್ರೆ ರಾಗಿಣಿಗಂತೂ ಭಯ ಆಗಿ, ಸರ್ ಯಾರೋ ಡೋರ್ ಬಡಿತಿದ್ದಾರೆ ಅಂತ ಹೇಳಿದ್ಲು. ಅದಕ್ಕೆ ಯಾಕೆ ಅಷ್ಟೊಂದು ಗಾಬರಿ, ಹೋಗಿ ಡೋರ್ ಓಪನ್ ಮಾಡಿ ನನಗೆ ಹುಷಾರಿಲ್ಲ ಅಂತ ಹೇಳು ಅಂದ. ಹಾಗೇ ಆಗಲಿ ಸರ್ ಅಂತ ರಾಗಿಣಿ ಹೋಗಿ ಡೋರ್ನ ತೆಗೆದ್ಲು. ಎದುರಿಗೆ ಶರ್ಮಿಳನ ನೋಡಿದ ತಕ್ಷಣ ರಾಗಿಣಿಯ ಬೆನ್ನಲ್ಲಿ ನಡ್ಕ ಹುಟ್ಟು. ಮೇಡಮ್ ಅಂತ ಭಯ ಪಡ್ತಾ ಅಂದ್ಲು. ನೀನಿಲ್ಲಿ ಏನು ಮಾಡ್ತಿದೀಯಾ ಅಂತ ಕೋಪದಿಂದ ಸಾಯಿಸುವ ಹಾಗೆ ಕೇಳಿದ್ಲು ಶರ್ಮಿಳಾ. ಸರ್ಗೆ ನೋವು ಅಂದರೆ ಬಂದೆ ಮೇಡಮ್ ಅಂದ್ಲು ರಾಗಿಣಿ. ಪ್ರತಾಪವರ್ಮನಿಗೆ ನೋವು ಅಂತ ಗಡಿಬಿಡಿಯಿಂದ ಒಳಗಡೆ ಬಂದು ಪ್ರತಾಪವರ್ಮ ಅಂತ ಕರೆದ್ಲು. ಪ್ರತಾಪ್ ಶರ್ಮಿಳನ್ನ ನೋಡಿ, ಅಲ್ಲಿ ನೋಡಿ ಶರ್ಮಿಳಾ ನೀನೇನಿಲ್ಲಿ ಅಂತ ಕೇಳ್ದ. ರಾಗಿಣಿ ಕಡೆ ನೋಡಿ, ನೀ ಹೋಗು ಅಂತ ಕೋಪದಿಂದ ಹೇಳಿದ್ಲು ಶರ್ಮಿಳಾ. ಉಳಿಸ್ದ ದೇವರೇ ಅಂದ್ಕೊಳ್ತಾ ರಾಗಿಣಿ ಗಡ್ಬಿಡಿಯಾಗಿ ಹೊರಟು ಹೋದ್ಲು ಹೊರಗೆ. ನೀನು ಇಂಥ ಕೆಟ್ಟ ಕೆಲಸಗಳನ್ನು ಮಾಡ್ತೀಯ ಅಂತ ತಿಳಿದೇ ಇಲ್ಲಿಗೆ ಬಂದೆ, ಈಗೋ ಈ ಟ್ಯಾಬ್ಲೆಟ್ ಹಾಕೋ ಅಂತ ಕೊಟ್ಲು. ಪ್ರತಾಪ್
ಶರ್ಮಿಳಾ ಕೂಟ ಟ್ಯಾಬ್ಲೆಟ್ ಹಾಕ್ಕೊಂಡು ಕೂತ. ಒಂದು 5 ನಿಮಿಷಕ್ಕೆ ಸ್ವಲ್ಪ ನೋವು ಕಡಿಮೆ ಆದಂತೆ ಅನ್ನಿಸ್ತು. ಶರ್ಮಿಳಾ, ಈ ಟ್ಯಾಬ್ಲೆಟ್ ಯಾರು ಕೊಟ್ಟರು? ನೋವು ತುಂಬ ಬೇಗನೆ ಕಡಿಮೆ ಆಯಿತು ಅಂತ ಹೇಳ್ದ. ಆಗ ಶರ್ಮಿಳಾ, ನೀ ಎಂಥವನು ಅಂತ ನಂಗೆ ಗೊತ್ತಲ್ವಾ, ಅದಕ್ಕೆ ಬಾಲನನ್ನು ಕೇಳ್ತಂದೆ. ಅಂದರೆ ನೀನು ಅವನ ಹತ್ರ ಹೋಗಿ ನನ್ನ ಗಂಡ ಆಫೀಸ್ನಲ್ಲಿ ಯಾವ ಕೆಟ್ಟ ಕೆಲಸ ಮಾಡ್ತಿದ್ದಾನೋ ಅಂತ ಹೇಳಿ ಟ್ಯಾಬ್ಲೆಟ್ ಕೇಳಿ ತಗೊಂಡು ಬಂದ್ಯಾ ಅಂದ ಕೋಪದಿಂದ ಕೇಳ್ದ. ನಮ್ಮ ಬಗ್ಗೆ ಬಾಲನಿಗೆ ಗೊತ್ತಿಲ್ಲದಿರೋದು ಏನಿದೆ ಪ್ರತಾಪ್? ನೀ ಎಂಥವನು ಅಂತ ಹೊಸದಾಗಿ ಗೊತ್ತಾಗಬೇಕಾಗಿದ್ದು ಏನೂ ಇಲ್ಲ ಬಿಡು ಅಂದ್ಲು. ಅವನಿಗೆ ಗೊತ್ತಿಲ್ಲದೆ ಇದ್ದರೂ ನೀ ಹೇಳ್ತೀಯ ತಾನೇ? ಆದರೂ ನಾನು ಹುಡುಗಿಯರ ಹುಚ್ಚು ಅಂತ ಗೊತ್ತಿದೆ ತಾನೇ? ನೀನು ಮದುವೆಯಾಗಿ ಇಷ್ಟು ವರ್ಷಗಳು ಸಂಸಾರ ಮಾಡಿದ್ದು ಅಂದ. ಈಗ ಆ ಬಾಲನ್ ಬಂದಮೇಲೆ ನಾನು ಎಂಥವನು ಅಂತ ನೆನಪಿಗೆ ಬಂತ? ನೀನು ಪ್ರತಿ ಸಾರಿ ನಾನೇ ನಿನ್ನ ಹಿಂದೆ ಬಿದ್ದು ಮದುವೆಯಾದೆ ಅನ್ನೋ ವಿಚಾರವನ್ನು ನೀನೇನು ನನಗೆ ನೆನ್ಪು ಮಾಡಬೇಕಾದ ಕೆಲಸ ಇಲ್ಲ ಬಿಡು. ನಿನ್ನನ್ನು ಮದುವೆ ಆಗಿದ್ದಕ್ಕೆ ನಾನು ಇದುವರೆಗೆ ಬೇಸರ ಪಟ್ಟಿಲ್ಲ ಅಂದ್ಲು ಶರ್ಮಿಳಾ. ನೀನು ಎಷ್ಟರ ಜನ ಜೊತೆಗೆ ತಿರುಗಿದ್ರು ನಿನ್ನ ಮೇಲಿರೋ ಹುಚ್ಚು ಪ್ರೀತಿಯಿಂದ ಏನು ಅಂದೆ ಸುಮ್ಮನಿದ್ದೀನಿ. ಈಗಲಾದರೂ ನಿನಗೆ ಏನಾದರೂ ಆಗುತ್ತೇನೋ ಅನ್ನೋ ಭಯದಿಂದನೇ ನಾನು ಇಲ್ಲಿಗೆ ಬಂದೆ. ಆದರೆ ನೀನು ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದೀಯಾ ಅಂದ್ಲು. ಶರ್ಮಿಳಾ, ನೀನಂದರೆ ನನಗೆ ಇಷ್ಟ ಅಂತ ಗೊತ್ತು ಅಲ್ವಾ? ಆ ಬಾಲನ್ ಬಂದಿದ್ದು ನಿನಗೆ ಒಳ್ಳೆಯದಾಯಿತು. ಆದರೆ ಇನ್ನೂ ಆ ಅರುಂಧತಿಯ ವಿಚಾರ ಏನೂ ತಿಳಿಲಿಲ್ಲ ಅಲ್ವಾ? ಅವಳು ಇನ್ನೂ ಇಲ್ಲೇ ಇದ್ದರೆ ಅವಳ ಆರ್ಯನ್ಗೆ ನಿಜ ಹೇಳದೇ ಇರಬೇಕು. ಅಂದರೆ ಬಾಲನ್ ಇಲ್ಲಿ ಇರೋದು ಅವಶ್ಯಕ. ನೀನು ಇನ್ನೂ ಅರುಂಧತಿಯ ಭ್ರಮೆಯಿಂದ ಹೊರಗಡೆ ಬಂದಿಲ್ವಾ ಶರ್ಮಿಳಾ ಅಂತ ಕೇಳ್ದ ಬಾಲನ್. ಪ್ರತಾಪ್ ಅವ್ರ ಮನೆಗೆ ನೀನು ಮೊದಲು ಬಾಲನ್ ವಿಚಾರವನ್ನು ಪಕ್ಕಕ್ಕಿಟ್ಟು ಯೋಚಿಸು ಅಂತ ನಿನಗೆ ಎಷ್ಟು ಸಾರಿ ಹೇಳಿದೆ. ನಿನಗೆ ಆಗಿದ್ದು ಮಾಮೂಲಿ ವಿಚಾರ ಅಲ್ಲ. ನನಗೆ ಮಾತ್ರ ಗಟ್ಟಿ ನಂಬಿಕೆ ಆ ಅರುಂಧತಿಯೇ ನಿನ್ನನ್ನು ಹೊಡೆದಿದ್ದು ಅಂತ ಅಂದ್ಲು. ನಿನಗೆ ಯಾಕೆ ನಂಬಿಕೆ ಬರ್ತಿಲ್ಲ? ನನಗಂತೂ ಅರ್ಥ ಆಗ್ತಿಲ್ಲ. ಇಷ್ಟು ವರ್ಷಗಳ ನಮ್ಮನ್ನೇನು ಮಾಡ್ದ ಆ ಅರುಂಧತಿ ತನ್ನ ಮಗಳ ಜೀವನಕ್ಕೋಸ್ಕರ ನಿನ್ನನ್ನು ಸಾಯಿಸೋಕೆ ಹಿಂದೆ ಮುಂದೆ ನೋಡಲ್ಲ. ತನಗೆ ಎಷ್ಟು ಅನ್ಯಾಯ ಮಾಡಿದರೂ ಸುಮ್ಮನಿದ್ಲು. ಆದರೆ ತನ್ನ ಮಕ್ಕಳ ತಂಟೆಗೆ ಬಂದರೆ ಮಾತ್ರ ಅವಳು ಸುಮ್ಮನೆ ಇರಲ್ಲ. ಅವಳು ಬದುಕಿದ್ದಾಗಲೇ ಏನು ಮಾಡೋಕ್ಕೆ ಆಗಲಿಲ್ಲ ಶರ್ಮಿಳಾ. ಆದರೆ ಇವಾಗೆಲ್ಲೋ ಸತ್ತವಳು ಇದುವರೆಗೂ ಏನೂ ಮಾಡಲಿಲ್ಲ. ಆದರೆ ಈಗ ಬಂದು ಹೊಸದಾಗಿ ಏನು ಮಾಡ್ತಾಳೆ? ಖಂಡಿತವಾಗಿ ಆ ಬಾಲನ್ ಹೇಳೋದು ನಿಜಾನೇ ಆಗಿದ್ರೆ ಅವಳು ಆಗಲೇ ನಮ್ಮನ್ನು ಸಾಯಿಸಬೇಕಿತ್ತು ಅಲ್ವಾ? ಯಾಕೆ ಸಾಯಿಸಲಿಲ್ಲ ಅಂತ ಕೇಳ್ದ ಪ್ರತಾಪ್ ವರ್ಮ. ಅವಳು ಯಾಕೆ ಸಾಯಿಸಲಿಲ್ಲ ನನಗೇನು ಗೊತ್ತು? ನಿನ್ನನ್ನು ಹೊಡೆದ ಮೇಲೆ ಅಲ್ವಾ ನನಗೆ ಅರುಂಧತಿ ಇದ್ದಾಳೆ ಅಂತ ಗೊತ್ತಾಗಿದ್ದು. ಆದರೆ ನನ್ನನ್ನು ಹೊಡೆದಿದ್ದು ಅರುಂಧತಿನಿ ಅಂತ ಫಿಕ್ಸ್ ಆದ್ಯಾ ಶರ್ಮಿಳಾ ಅಂದ ಪ್ರತಾಪ್. ನೀನು ಹೆಚ್ಚಾಗಿ ವಾದಿಸ್ಬೇಡ ಪ್ರತಾಪ್. ಖಂಡಿತ ಇರೋ ಟೆನ್ಷನಿಂದ ಸಾಯ್ತಾ ಇದ್ದರೆ ಈ ಮಧ್ಯದಲ್ಲಿ ನಿನ್ನ ಗಲಾಟೆ ಬೇರೆ ಹೇಳ್ತಾ ಕೇಳಿದ್ಲು. ಏನಾಯ್ತು ಶರ್ಮಿಳಾ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದೀಯಾ ಅಂದ. ಏನು ಅಂದರೆ ಏನು ಹೇಳಿ, ಆ ಜಾಹ್ನವಿಯನ್ನು ಆರ್ಯನನ್ನು ಸೇರಲು ಬಿಡಬಾರ್ದು ಅಂದ್ಕೊಂಡೆ. ಆದರೆ ಅವರಿಬ್ಬರು ಒಂದಾಗಿ ಆನಂದವಾಗಿದ್ದಾರೆ. ನಾವು ಯಾವುದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ನಮ್ಮ ಹೆತ್ತ ಮಗನನ್ನು ದೂರ ಇಟ್ಟಿದ್ವೋ ಈಗ ಆ ಆಸ್ತಿ ನಮ್ಮ ಕೈ ಜಾರಿ ಹೋಗುತ್ತೇನೋ ಅಂತ ಅನ್ನಿಸ್ತಿದೆ. ಈ ಪ್ರತಾಪರ್ಮ ಇರುವಾಗ ಅದು ಎಂದಿಗೂ ಆಗಲು ಬಿಡಲ್ಲ ಬಿಡು. ಸೇರಿದರೆ ಅವರಿಬ್ಬರು ಒಟ್ಟಿಗೆ ಇರ್ತಾರಾ? ಅವಳು ಆರ್ಯನಿಂದ ದೂರ ಇರೋದ್ರಿಂದ ಪ್ರಾಣದಿಂದಿದ್ದಾಳೆ. ಈಗ ಅವಳ ಸಾವನ್ನು ಅವಳೇ ಕಂಡ್ಕೊಂಡು ತಂದು ತನ್ನ ಸಾವನ್ನು ಕೈಯಾರೆ ತಂದ್ಕೊತಿದ್ದಾಳೆ. ಪ್ರತಾಪರ್ಮ, ಏನು ನೀನು ಹೇಳ್ತಿರೋದು? ಆ ಜಾಹ್ನವಿಯನ್ನು ಸಾಯಿಸಿಬಿಡೋಣ ಅಂತಿದೀಯಾ ಅಂದ್ಲು. ನಮಗೆ ಯಾರೇ ಅಡ್ಡ ಬಂದರೂ ಅದನ್ನೇ ಅಲ್ವಾ ನಾವು ಮಾಡೋದು ಅಂದ ಪ್ರತಾಪ್. ಏನೋ ನಮಗೆ ಸಾಯಿಸೋದು ಹೊಸ್ತು ಅನ್ನೋ ಹಾಗೆ ಅಂತಿದೆಯಲ್ಲ, ಏನು ಹೊಸ್ತು ಅಂತಲ್ಲ. ಆ ಆರ್ಯನ್ ಸಾಮಾನ್ಯದವನಲ್ಲ ಅಲ್ವಾ? ಜಾಹ್ನವಿ ಸತ್ರೆ ಸುಮ್ಮನೆ ಇರ್ತಾನ? ಯಾರು ಸಾಯಿಸಿದ್ರು ಅಂತ ತಿಳ್ಕೊಂಡು ಸಾಯಿಸ್ತಾನೆ. ಹತ್ಯೆ ನಡೆದೆ ಅನ್ನೋ ರೀತಿಯಲ್ಲಿ ಮಾಡೋಕ್ಕೆ ನಾನೇನಾದರೂ ಹುಚ್ಚಾನ ಶರ್ಮಿಳಾ ಅಂದ. ಪ್ರತಾಪರ್ಮ, ಖಂಡಿತವಾಗಿ ನೀನು ಏನು ಮಾಡಬೇಕು ಅಂದ್ಕೊಂಡಿದೀಯಾ? ಇನ್ನೂ ಟೈಮ್ ಇದೆ ಅಲ್ವಾ? ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದರೆ ಇದೇನಾ ಟೆನ್ಷನ್ ಅಂದಿದ್ದು ಅಂತ ಕೇಳ್ದ. ಅದು ಮಾತ್ರ ಅಲ್ಲ, ಇನ್ನೂ ಇದೆ ಪ್ರತಾಪ್. ಇನ್ನೂ ಏನಿದೆ ಶರ್ಮಿಳಾ? ನಮ್ಮ ಕ್ರಿಶ್ ಬಗ್ಗೆನಾ? ಕ್ರಿಶ್ ಬರ್ತಾನೆ ಬಿಡು ಶರ್ಮಿಳಾ ಅಂದ. ಕ್ರಿಶ್ ಬಗ್ಗೆ ಅಲ್ಲ ಪ್ರತಾಪ್. ಅವರು ಫೋನ್ ಮಾಡಿ ಮದುವೆ ಬಗ್ಗೆ ಕೇಳಿದರು. ಇವತ್ತು ನಾಳೆ ಬರ್ತೀನಿ ಅಂತಿದ್ದಾನೆ. ಅದ್ರ ಬಗ್ಗೆ ಭಯ ಆಗ್ತಿದೆ ಅಂದ್ಲು ಶರ್ಮಿಳಾ. ಮದುವೆ ಮಾಡು ಅಂತ ಬೆದರಿಸಲು ಶುರು ಮಾಡಿದ್ದಾನೆ. ಸರಿ ಮಾಡೋಣ ಅಂತ ಅಂದ್ಕೊಂಡ್ರೆ ನಮಗೆ ತಿಳಿಯದಂತೆ ಆರ್ಯನ್ ಜಾಹ್ನವಿಯನ್ನು ಮದುವೆಯಾದ. ಅವನು ಬಂದರೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ. ಆರ್ಯನ್ಗೆ ಮದುವೆ ಆಗಿದೆ ಅಂತ ತಿಳಿದು
ಏನು ಮಾಡ್ತಾನೋ ಏನೋ ಪ್ರತಾಪ್. ಆ ವಿಶ್ವನಾಥ್ಗೆ ನಡೆದಿದ್ದನ್ನು ಹೇಳಿ ಅವನ ಮಗಳಿಗೆ ಒಳ್ಳೆಯ ಸಂಬಂಧ ನೋಡಿ ಮಾಡ್ತೇವೆ ಅಂತ ಹೇಳೋದೆ ಅಂದ. ಹಾಗೆ ಮಾಡ್ತೇವೆ ಅಂದರೆ ಅವನು ಒಪ್ಕೊಂಡು ಬಿಡ್ತಾನಾ? ಅವನ ಮಗಳನ್ನ ಜಮೀನ್ದಾರ್ ಮನೆ ಸೊಸೆ ಮಾಡಬೇಕು ಅಂತ ನೋಡ್ತಿದ್ದಾನೆ. ಶರ್ಮಿಳಾ, ಮೊದಲು ಅವನು ಬಂದು ಏನಂತಾನೋ ನೋಡೋಣ ಅಲ್ವಾ? ಅಷ್ಟಾಗಿ ಅವನ ಮಗಳು ಆರಿನ ಹೆಂಡತಿ ಆಗಬೇಕು ಅಂತ ಅಂದ್ಕೊಂಡ್ರೆ ಆ ಜಾಹ್ನವಿ ಅಡ್ಡ ತೆಗೆದು ಅಂದರೆ ಮುಗಿಸ್ಬಿಡು, ಆಗ ನಿನ್ನ ಮಗಳೇ ಈ ಮನೆ ಸೊಸೆ ಆಗ್ತಾಳೆ ಅಂತ ಹೇಳ್ತೀನಿ ಅಂದ. ನೀ ಹೇಳಿದ್ದು ಚೆನ್ನಾಗೇ ಇದೆ ಪ್ರತಾಪ್, ಅವನು ಬಂದಮೇಲೆ ಇದನ್ನೇ ಹೇಳೋಣ ಅಂದ್ಕೊಂಡ್ರು. ಸರಿ, ಇನ್ನು ನೀನು ಟೆನ್ಷನ್ ಪಡೋದನ್ನ ಬಿಟ್ಟು ಆ ವೈಶಾಲಿ ಜಾಹ್ನವಿ ವಿಷಯದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದಾಳೆ ಅಂತ ತಿಳ್ಕೊ ಶರ್ಮಿಳಾ ಅಂತ ಹೇಳ್ದ. ಅವಳು ಕೂಡ ನೋಡ್ತಾ ಸುಮ್ಮನೆ ಇರಲ್ಲ ಅಲ್ವಾ? ಇನ್ನು ನಾನು ಏನು ಮಾತಾಡಲಿಲ್ಲ. ಪ್ರತಾಪ್ ವರ್ಮ ಅವಳು ಏನು ಮಾಡ್ತಾಳೆ ಅಂತ ನಮ್ಮ ಬಳಿ ಹೇಳಲು ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ನಾ ಹೇಗಾದರೂ ತಿಳ್ಕೊತೀನಿ ಸರಿ, ಆದರೆ ಮನೆಗೆ ಹೋಗೋಣ ಬಾ ಅಂತ ಕರೆದ್ಲು ಪ್ರತಾಪ್ ನನ್ನ. ಆಫೀಸ್ನಲ್ಲಿ ಕೆಲ್ಸಗಳಿದ್ರೆ ಮನೆಗೆ ಹೋಗೋಣ ಅಂತೀಯಲ್ಲ, ಏನು ಶರ್ಮಿಳಾ? ನೀನು ಹೋಗು, ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದ ಪ್ರತಾಪ್. ಪ್ರತಾಪ್, ನಿನಗೆ ಇಷ್ಟೆಲ್ಲ ಆದರೂ ಇನ್ನೂ ಬುದ್ಧಿ ಬರಲಿಲ್ವಾ? ಬಾಯಿ ಮುಚ್ಕೊಂಡು ಬಾ ಅಂತ ಕೋಪದಿಂದ ಅಂದ್ಲು. ಶರ್ಮಿಳಾ, ನಾನು ಏನೂ ಮಾಡಲ್ಲ, ನಿಜವಾಗಿಯೂ ಕೆಲಸ ಇದೆ, ಅದು ಮುಗಿದ ಮೇಲೆ ನಾನೇ ಬರ್ತೀನಿ ಅಂದ. ಪ್ರತಾಪ್, ನೋವು ಕಡಿಮೆ ಆಯಿತು ಅಲ್ವಾ ಅಂತ ನಾ ಹೋದ್ಮೇಲೆ ಏನಾದರೂ ತಿಕ್ಕಲ್ ವೇಷ ಹಾಕ್ತೆ ಅಂದರೆ ನಾನು ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಕೋಪದಿಂದ ಹೇಳಿದ್ಲು. ಮಾಡಲ್ಲ ಅಂತ ಹೇಳಿದಾಗ ಆ ಮಾತ್ರ ನಂಬಿಕೆ ಇಲ್ವಾ? ಈ ನಂಬಿಕೆ ಇಲ್ಲದೆ ಇದ್ದರೆ ಹೇಗೆ ಶರ್ಮಿಳಾ ಅಂತ ಹೇಳ್ದ. ನಿಮ್ಮ ಬುದ್ಧಿ ಎಂಥದ್ದು ಅಂತ ನಂಗೆ ಗೊತ್ತು, ಅದಕ್ಕೆ ನಂಬ್ತಿಲ್ಲ. ಆದರೆ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬನ್ನಿ, ನಾ ಹೋಗ್ತಿದ್ದೀನಿ ಅಂತ ಹೇಳಿ ಹೊರಗೆ ಹೋದ್ಲು. ಹೊರಗೆ ಬಂದು ರಾಗಿಣಿ ಅಲ್ಲಿದ್ದರೆ ಅಲ್ಲಿಗೆ ಹೋಗಿ, ಇನ್ನೊಮ್ಮೆ ನಾ ಬಂದಾಗ ನೀನೇನಾದರೂ ಅವ್ರ ಜೊತೆ ರೂಮ್ನಲ್ಲಿದ್ದಾಗ ನೀನು ಅಲ್ಲಿದ್ದೆ ಅಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕೋಪದಿಂದ ಹೇಳಿ ಹೋಗ್ತಾಯಿದ್ರೆ ಶ್ರೀಜಾಳನ್ನು ನೋಡಿದ್ಲು. ಈ ಹುಡುಗಿಯನ್ನು ನೋಡಿದಂದರೆ ಪ್ರತಾಪ್ ವರ್ಮ ಬಿಡಲ್ಲ, ಕೆಲವು ದಿನ ಪ್ರತಾಪ್ ವರ್ಮ ಆಫೀಸ್ಗೆ ಬರದಂತೆ ತಡಿಬೇಕು ಅಂದ್ಕೊಂಡ್ಳು. ಹೊರಗೆ ಬಂದು ಏನೋ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇವೆ ಅಂದ್ಕೊಳ್ತಾ ಕಾರ್ನಲ್ಲಿ ಕೂತ್ಕೊಂಡ್ಳು ಶರ್ಮಿಳಾ. ಸಂಜೆ ಮನೋಜನನ್ನು ಭೇಟಿಯಾಗಲು ಹೋಗೋದಕ್ಕೆ ಶಿವಾನಿ ರೆಡಿಯಾಗ್ತಾ ಮನೋಜ್ಗೆ ಕಾಲ್ ಮಾಡಿದ್ಲು. ಮನೋಜ್ ಕೂಡ ಶಿವಾನಿಯನ್ನು ಭೇಟಿಯಾಗಲು ಹೋಗಬೇಕು ಅಂತ ಕೆಲಸವನ್ನು ಬೇಗನೆ ಮುಗಿಸ್ಬೇಕು ಅಂದ್ಕೊಂಡು ಕೆಲಸ ಮಾಡ್ತಿದ್ದ. ಇತ್ತ ಫೋನ್ ರಿಂಗ್ ಆಗ್ತಾಯಿದ್ರೆ ನೋಡ್ದ, ಜಾನು ಅಂತ ಇತ್ತು. ನಿನ್ನನ್ನೇ ಭೇಟಿಯಾಗಬೇಕು ಅಂತಲೇ ಕೆಲಸ ಮಾಡ್ತಿದ್ದೀನಿ ಅಂತ ಫೋನ್ ಆನ್ ಮಾಡಿ, ಜಾನು ನಿನಗೋಸ್ಕರನೇ ಕೆಲಸ ಬೇಗ ಮಾಡ್ತಿದ್ದೀನಿ, ಇನ್ನೂ ಆಫೀಸ್ನಲ್ಲೇ ಇದ್ದೀರಾ ಅಂತ ಕೇಳಿದ್ಲು ಶಿವಾನಿ. ಸ್ವಲ್ಪ ಕೆಲಸ ಇದೆ ಅಂತ ಮಾಡ್ತಿದ್ದೆ ಜಾನು, ಅದು ಮುಗಿದ ತಕ್ಷಣವೇ ಹೊರಡ್ತೀನಿ ಅಂದ. ಇನ್ನೂ ಎಷ್ಟು ಸಮಯ ಹಿಡಿಯುತ್ತೆ? ಒಂದು ವೇಳೆ ಇವತ್ತು ಆಗದೇ ಇದ್ದರೆ ನಾಳೆ ಮತ್ತೆಂದಾದರೂ ಸಿಗೋಣವಾ ಅಂತ ಕೇಳಿದ್ಲು. ನಿನ್ನನ್ನು ನೋಡಬೇಕು ಅಂತ ಎಷ್ಟು ಆಸೆಯಾಗಿದೆ ಗೊತ್ತಾ? ಮತ್ತೆ ನೀನೇನು ನಾಳೆ ಅಂತಿದೀಯಾ? ನಮ್ಮ ಅತ್ತಿಗೆಗೆ ಹೇಳಿ ಬೇಗ ಬರ್ತೀನಿ ಅಂತ ಹೇಳಿದ್ದೇನೆ. ನಿಮ್ಮ ಕೆಲಸ ಮುಗಿಯೋಷ್ಟರಲ್ಲಿ ಲೇಟ್ ಆದರೆ ಮತ್ತೆ ನನ್ನ ಮನೆಗೆ ಬರುವಷ್ಟರಲ್ಲಿ ಕತ್ಲೆ ಆಗುತ್ತೆ ಅಲ್ವಾ, ಅದಕ್ಕೆ ಹಾಗಂದೆ ಅಂದ್ಲು ಶಿವಾನಿ. ಅಷ್ಟೇನೂ ಲೇಟ್ ಆಗಲ್ಲ ಜಾನು, ಬಿಡು, ನಾನು ಒಂದು ವೇಳೆ ಲೇಟ್ ಆದ್ರೂ ನಾನೇ ಬಂದು ನಿನ್ನನ್ನು ನಿಮ್ಮ ಮನೆ ಹತ್ರ ಬಿಡ್ತೀನಿ. ಆಗ ನಿನಗೆ ನಮ್ಮಣ್ಣ ಅಥವಾ ಬೇರೆ ಯಾರಾದರೂ ನೋಡಿದರೆ ಆಗ ಏನು ಹೇಳಬೇಕು ಅಂದರೆ ನಮ್ಮ ಮಧ್ಯೆ ಇರೋದನ್ನೇ ಹೇಳು. ನಮ್ಮ ಮಧ್ಯೆ ಇರೋದಾ ಏನಿದೆ ಅಂತ ಹೇಳಿ ನೀವೇ ಹೇಳಬಹುದು ಅಲ್ವಾ ಅಂತ ಕೇಳಿದ್ಲು. ಈಗ ಸಿಗ್ತೀವಿ ಅಲ್ವಾ, ಆಗ ಏನಿದೆ ಅಂತ ಹೇಳ್ತೀನಿ, ಬಿಡು ಜಾನು. ಹೀಗೆ ನಿನ್ನ ಜೊತೆ ಮಾತನಾಡ್ತಾ ಇದ್ದರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಸರಿ, ನಾನೀಗ ಫೋನ್ ಇಡ್ತೀನಿ ಅಂತ ಹೇಳಿ ನೀನು 1 ಗಂಟೆ ಬಿಟ್ಟು ನಾನು ಹೇಳಿದ ಜಾಗಕ್ಕೆ ಬಂದುಬಿಡು ಅಂತ ಹೇಳ್ದ. ಸರಿ ರೀ, ನೀವು ಬೇಗ ಬನ್ನಿ ಅಂತ ಫೋನ್ನ ಕಟ್ ಮಾಡಿದ್ಲು ಶಿವಾನಿ. ವೈಶಾಲಿ ತಕ್ಷಣ ಜಾಹ್ನವಿನ ನೆನೆಸ್ಕೊಂಡು ಕೋಪದಿಂದ ಉರಿದು ಹೋಗ್ತಿದ್ಲು. ಇತ್ತ ಜ್ಯೋತಿ ನೋಡಿ, ಯಾಕೆ ಅಷ್ಟೊಂದು ಕೋಪದಲ್ಲಿದೆಯಾ? ಅವರಿಗೆ ಮದುವೆ ಆಗಿದೆ, ಒಂದಾಗದೆ ಎಷ್ಟು ದಿನ ಹೀಗೆ ಇರ್ತಾರೆ? ಆರಿನ ಮೇಲೆ ನನ್ನಿನ್ನ ಆಸೆಯನ್ನು ಈಗಲಾದರೂ ಬಿಟ್ಬಿಡು ಅಂದ್ಲು. ನೀನು ಇಷ್ಟೊಂದು ಮಾತನಾಡಿದರೆ ಕೊಂದೇ ಹಾಕ್ತೀನಿ ಅಂದ್ಲು ವೈಶಾಲಿ. ಆರ್ಯ ನನ್ನವನು, ಎಂದಿಗೂ ನನಗೆ ಸ್ವಂತವಾಗಿ ಬೇಕು ಅಂತ ಕೋಪದಿಂದ ಅಂದ್ಲು. ನಿನ್ನನ್ನು ಖಂಡಿತ ಏನು ಅನ್ಬೇಕೋ ನನಗೆ ಅರ್ಥ ಆಗ್ತಿಲ್ವೇ? ನೀನು ಏನು ಅನ್ಬೇಡ ತಾಯಿ, ಬಾಯಿ ಮುಚ್ಕೊಂಡಿರು. ನನ್ನ ಎಷ್ಟು ದಿನ ಬಾಯಿ ಮುಚ್ಕೊಂಡು ಬಿದ್ದಿರುವಂತೆ ಮಾಡ್ತೀಯಾ ನೋಡ್ತೀನಿ. ನಾನು ಅಂದ್ಕೊಂಡಿದ್ದು ಮಾಡೋವರೆಗೆ ಆ ಜಾಹ್ನವಿಯನ್ನು ಆರ್ಯನ ಜೀವನದಿಂದ ಕಳುಹಿಸಿ ಬಿಡಬೇಕು. ಆಗಷ್ಟೇ ನನ್ನ ಆರ್ಯ ನನ್ನ ಬಳಿ ಬರ್ತಾನೆ.
ಇನ್ನೂ ಭ್ರಮೆಯಲ್ಲಿ ಎಷ್ಟು ದಿನ ಇರ್ತೀಯ ವೈಶು ಅಂದ್ಲು. ಮುಂಚೆ ಅಂದರೆ ಜಾಹ್ನವಿ ಆರ್ಯನ್ ಬೇರೆ ಬೇರೆ ಆಗಿದ್ರು, ಆದರೆ ಈಗ ಹಾಗಲ್ವಲ್ಲ, ಇಬ್ಬರು ಒಂದಾಗಿದ್ದಾರೆ. ಒಂದಾದ ಇಬ್ಬರನ್ನ ಹೇಗೆ ಬೇರ್ಪಡಿಸ್ತೀಯಾ? ಅದು ಮಹಾ ಪಾಪ ಅಲ್ವಾ ಅಂತ ಜ್ಯೋತಿ ಹೇಳಿದ್ಲು. ಏನೇ ಪಾಪ? ನಾನೇನು ನಿನ್ನ ಗಂಡನನ್ನು ಕರ್ಕೊಂಡು ಹೋಗ್ತಿರುವಂತೆ ಗಲಾಟೆ ಮಾಡಿ ಬೇಸರ ಪಡ್ತಿದೀಯಾ? ಅದಲ್ವೇ ಇಲ್ಲಿವರೆಗೆ ನೀನು ಎಷ್ಟೋ ತಪ್ಪುಗಳನ್ನು ಮಾಡಿದೀಯಾ, ಅವುಗಳೆಲ್ಲಕ್ಕೂ ಪ್ರಾಯಶ್ಚಿತ್ತ ಮಾಡಿಕೊಂಡು ಚೆನ್ನಾಗಿ ಬದುಕೋದನ್ನು ಕಲ್ತ್ಕೊಳ್ಳೆ ಅಂದ್ಲು ಜ್ಯೋತಿ. ನೀನೇನು ಹೇಳಿದ್ರು ನಾ ಕೇಳಲ್ಲ ಅಂತ ನಿನಗೆ ಗೊತ್ತು ತಾನೆ, ಇನ್ನೂ ಯಾಕೆ ನಿನಗೆ ಈ ಪ್ರಯಾಸ? ಏನು ನಡೆಯುತ್ತೋ ಅದನ್ನು ನೋಡ್ತಾ ಕೂರ್ದೆ ಅಂತ ಜ್ಯೋತಿ ಹೊರಗಡೆ ಬಂದು ಹಾಲ್ನಲ್ಲಿ ಕೂತ್ಕೊಂಡ್ಳು. ಒಂದೇ ರಾತ್ರಿಗೆ ಹೆಂಡತಿಯನ್ನು ಬಿಟ್ಟಿರಲಾಗದೆ ಆಫೀಸ್ಗೆ ಹೋಗದೆ ಹಗಲೆನ್ನದೇ ಬಾಗಿಲು ಹಾಕ್ಕೊಂಡು ಕುಳಿತಿದ್ದಾರೆ ಅಂತ ಬೈಕೋತಾ ಇದ್ಲು. ಈ ಕತೆ ಮುಂದುವರಿಯೋದು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಮತ್ತೆ ಕಾಯ್ತಾ ಇರಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೊಮ್ಯಾಂಟಿಕ್ ಎಪಿಸೋಡ್ಗಾಗಿ. ಧನ್ಯವಾದ.